ನಮಸ್ಕಾರ. ಆತ್ಮೀಯ ನಾಲ್ಕು ನಿಗಮದ ಸಾರಿಗೆ ನೌಕರ ಬಂಧುಗಳೇ, ಇವತ್ತು ಏನು ಸಾರಿಗೆ ನೌಕರರ ಒಕ್ಕೂಟದಿಂದ ಚಿತ್ರದುರ್ಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಈ ನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯಜಿ ಮುಖ್ಯಮಂತ್ರಿಯವರಿಗೆ ಒಂದು ಸಾರಿಗೆ ನೌಕರರ ಚುನಾವಣಾ ಪೂರ್ವ ಪ್ರಣಾಳಿಕೆ ಭರವಸೆಯಂತೆ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ನಮಗೂ ಕೊಡಿ, ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ಈಗ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ವೇತನ ವಿಮರ್ಶೆ ಆಗಬೇಕು ಅಂತನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಕಳೆದ 4-6 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೂ ಸಹ ಯಾವುದೇ ಸರ್ಕಾರಗಳು ನಮ್ಮ ಹೋರಾಟಗಳಿಗೆ ಸ್ಪಂದಿಸದೆ ಒಂದು ವಿಳಂಬ ನೀತಿಯನ್ನು ಅನುಸರಿಸುತ್ತಿರೋದು ತುಂಬ ನೋವಿನ ಸಂಗತಿ. ಆದ್ದರಿಂದ ನೌಕರರ ಏಳಿಗೆಗೋಸ್ಕರ ನಡೀತಿರುವಂಥ ಹೋರಾಟ, ನೌಕರರ ಭವಿಷ್ಯದ ಬೆಳವಣಿಗೆಗೋಸ್ಕರ ನಡೀತಿರುವಂಥ ಹೋರಾಟ. ಆದ್ದರಿಂದ ನಿಷ್ಪಕ್ಷಪಾತವಾಗಿ ಈ ಹೋರಾಟಕ್ಕೆ ಪ್ರತಿಯೊಬ್ಬ ನೌಕರರು ತಮ್ಮ ದೈನಂದಿನ ಕಾರ್ಯಾಚರಣೆಗೆ, ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡೆತಡೆ ಆಗದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾರದ ರಜೆ ಇರುವಂಥವರು, ದೀರ್ಘಾವಧಿ ರಜೆಯಲ್ಲಿರುವಂಥವರು ಮತ್ತು ಇನ್ನಿತರ ಯಾವುದೇ ರಜೆಗಳಲ್ಲಿ ಇರುವಂಥ ನೌಕರರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಿಮ್ಮ ಅಮೂಲ್ಯ ಕೊಡುಗೆಯನ್ನು ಈ ಒಂದು ಪಾದಯಾತ್ರೆಗೆ ಸಮರ್ಪಣೆ ಮಾಡಬೇಕು. ಇದರಲ್ಲಿ ಯಾವುದೇ ಪಕ್ಷ ಭೇದವನ್ನು ಮರೆತು ನೀವೆಲ್ಲರೂ ಸೇರಿ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿ ಮಾಡೋದ್ರ ಮುಖಾಂತರ ನಮ್ಮ ಬಹುದಿನದ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂಥೇಳಿ ನಂಬಿ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ. ಧನ್ಯವಾದಗಳು.